ದಯವಿಟ್ಟು ಮಹಿಳೆಯರು ಸಮಯ ಮಾಡಿಕೊಂಡು ಕೇಳಿ. ಕಿಚನ್ ಶೆಲ್ಫಲ್ಲಿ ಬೂದಿಯನ್ನು ಇಡುವುದರಿಂದ ಹುಳುಗಳು ಬೀಳುವುದಿಲ್ಲ. ನೊಣಗಳ ಕಾಟ ಇದ್ದರೆ ಸ್ವಲ್ಪ ನೀರಿನ ಜೊತೆಗೆ 5 ರಿಂದ 6 ಲವಂಗ ಹಾಕಿ ಚೆನ್ನಾಗಿ ಕುದಿಸಿ, ಆಯಾ ನೀರು ತಣ್ಣಗಾದ ನಂತರ ನೊಣಗಳು ಇರುವ ಅಥವಾ ಕೂತುಕೊಳ್ಳುವ ಜಾಗದಲ್ಲಿ ಬಟ್ಟೆಯಿಂದ ಉಜ್ಜಬೇಕು. ಸಕ್ಕರೆ ಡಬ್ಬಿಯಲ್ಲಿ ಇರುವೆಗಳು ಇದ್ದರೆ ಆ ಡಬ್ಬಿಯೊಳಗೆ 2 ಲವಂಗ ಹಾಕಿ ಮುಚ್ಚಿಡಿ. ಚಪಾತಿಗೆ ಹಿಟ್ಟನ್ನು ಕಲಿಸಬೇಕಾದರೆ ಸ್ವಲ್ಪ ತುಪ್ಪ ಹಾಕಿ ಉಗುರು ಬೆಚ್ಚಗಿನ ಹಾಲನ್ನು ಹಾಕಿ ಹಿಟ್ಟು ಕಲಸಿ ಚಪಾತಿ ಮಾಡಿದರೆ ಮೃದುವಾದ ಚಪಾತಿ ರೆಡಿ. ನಾವು ಸಾಧಾರಣವಾಗಿ ಒಳ ಉಡುಪನ್ನು ತೊಳೆದ ನಂತರ ಒಳಗಡೆ ಅಂದರೆ ಬಿಸಿಲು ಇಲ್ಲದೆ ಇರುವ ಜಾಗದಲ್ಲಿ ಒಣಗಿಸುತ್ತೇವೆ. ಆದರೆ ಖಂಡಿತ ಆ ತಪ್ಪನ್ನು ಮಾಡಬಾರದು. ವಾರಕ್ಕೆ ಒಮ್ಮೆಯಾದರೂ ಬಿಸಿ ನೀರಿನಲ್ಲಿ ಒಳ ಉಡುಪನ್ನು ತೊಳೆದು ಬಿಸಿಲಿಗೆ ಒಣಗಿಸಿ ನಂತರ ಉಪಯೋಗಿಸಬೇಕು. ಇಲ್ಲವಾದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.